ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಇಂದು ದಿನಾಂಕ 31/12/2025ರಂದು ಹುಬ್ಬಳ್ಳಿಯ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ವಿವೇಕಾನಂದ ಮಾದಿಗ ಅವರೊಂದಿಗೆ ವಿವಾಹವಾದ ಮಾನ್ಯಾಳನ್ನ ಹುಡುಗಿ ತಂದೆ ಅವರ ಕುಟುಂಬದವರು ಅಮಾನವೀಯವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಮರ್ಯಾದೆ ಹತ್ಯೆಯಾಗಿದ್ದು, ಈ ಸಂದರ್ಭದಲ್ಲಿ ಮಾದಿಗ ಕುಟುಂಬದ 5 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಜಾತಿ ದ್ವೇಷದಿಂದ ನಡೆದ ಈ ಕ್ರೂರ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿ ಇಂದು ಮಾನ್ಯ ತಹಸೀಲ್ದಾರ್ ಅವರು ಆದ ಯಲ್ಲಪ್ಪ ಗೊಲ್ಲೆನವರ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ನಂತರ ಈ ಸಂದರ್ಭದಲ್ಲಿ ಜೈ ಭೀಮ್ ಸಮತಾ ಸಮೃದ್ಧಿ ಸಮಿತಿಯ ಅಧ್ಯಕ್ಷರು ಆದ ವಿಷ್ಣು ತಳಕೇರಿ, ತಾಲೂಕು ಅಧ್ಯಕ್ಷರು ಆದ ವೀರೇಶ್ ಗಾಳೆ, ತಾಲೂಕು ಗೌರವಾಧ್ಯಕ್ಷರು ಆದ ಶೇಖಪ್ಪ ಹಿರಿಯಪ್ಪನವರ್, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಪ್ರಶಾಂತ್ ವಾಲಿಕರ್, ತಾಲೂಕು ಉಪಾಧ್ಯಕ್ಷರು ಆದ ಫಕೀರೇಶ್ ಕೆಳಗಿನಮನಿ ಹಾಗೂ ಗುತ್ತಪ್ಪ ಹರಿಜನ್, ತಾಲೂಕು ಸಂಚಾಲಕರು ಆದ ಸುರೇಶ್ ಎಂ, ತಾಲೂಕು ಉಪಸಂಚಾಲಕರು ಆದ ಹುಚ್ಚಪ್ಪ ವಾಲಿಕರ್ ಹಾಗೂ ಆನಂದ ಧಾರವಾಡ, ತಿಪ್ಪಣ್ಣ ಹರಿಜನ್, ರಮೇಶ್ ಬಚಂತ್ರಿ, ಕರಿಬಸಪ್ಪ ಕೆಳಗಿನಮನಿ, ಬಸವರಾಜ್ ಹರ್ಜನ್, ಲಕ್ಷ್ಮಣ ಕಡಕೋಳ, ಮಾಲ್ತೇಶ್ ವಡ್ಡರ್ ಮತ್ತು ಪೊಲೀಸ್ ಇಲಾಖೆ ಡಿವೈಎಸ್ಪಿ ಗುರುಶಾಂತಪ್ಪ ಸರ್ ನಮ್ಮ ತಾಲೂಕಿನ ಇಂತಹ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ಮನವಿ ಕೊಡಲಾಗಿದೆ. ದಲಿತ ಸಂಘಟನೆಗಳು ಸ್ಪಷ್ಟವಾಗಿ ತಿಳಿಸಲಾಗಿದೆ. ರವಿರಾಜ್ ಸಂಶಿ ಶಿಗ್ಗಾಂವ್, ಏಜ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.